ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಶ್ವೇತಾ ಅವರ ಜಾತಕದ ವಿಶ್ಲೇಷಣೆ ಮಾಡೋಣ. ಪುರುಷ 11 ಆಗಸ್ಟ್ 2018 7:25 ಸಂಜೆ ರಾಣೆಬೆನ್ನೂರಲ್ಲಿ ಜನನ. ಅಶ್ಲೇಷ ನಕ್ಷತ್ರ, ಕರ್ಕ ರಾಶಿ, ಕುಂಭ ಲಗ್ನ. ಕರ್ಕ ರಾಶಿ, ಕುಂಭ ಲಗ್ನ. ನೋಡಿ, 27 ನಕ್ಷತ್ರಗಳು ಒಟ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. 27 ನಕ್ಷತ್ರಗಳಲ್ಲಿ 6 ಗಂಡ ಮೂಲ ನಕ್ಷತ್ರಗಳಿವೆ. ಯಾವ್ಯಾವು? ಮೂಲಾದ 1 ಮತ್ತು 2ನೇ ಪಾದ, ಅಶ್ವಿನಿಯ 1 ಮತ್ತು 2ನೇ ಪಾದ, ರೇವತಿಯ 3 ಮತ್ತು 4ನೇ ಪಾದ, ಮಘಾದ 4 ಪಾದಗಳು. ಅದೇ ರೀತಿ ಜ್ಯೇಷ್ಠಾದ 4 ಪಾದಗಳು, ಅಶ್ಲೇಷಾದ 4 ಪಾದಗಳು ಗಂಡ ಮೂಲ ನಕ್ಷತ್ರಗಳು. ಈ ಗಂಡ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರು ಒಂದಿಲ್ಲ ಒಂದು ಪ್ರಾಬ್ಲಮನ್ನು ಹುಟ್ಟಿನಿಂದ ಹಿಡ್ಕೊಂಡು ಕೊನೆಯವರೆಗೂ ಕ್ಯಾಕ್ ಮಾಡ್ತಾರೆ. ಮಾನಸಿಕ ಹಿಂಸೆ ಇರ್ಬೋದು, ದೈಹಿಕ ಹಿಂಸೆ ಇರ್ಬೋದು, ಎಜುಕೇಷನಲ್ಲಿ ವೀಕ್ ಇರ್ಬೋದು, ಫಿಸಿಕಲಿ ವೀಕ್ ಇರ್ಬೋದು, ಮೆಂಟಲಿ ವೀಕ್ ಇರ್ಬೋದು, ತಪ್ಪು ನಿರ್ಧಾರಗಳನ್ನು ಮಾಡಬಹುದು, ಇಮ್ಯಾಜಿನೇಷನ್ ರಾಂಗ್ ಇರ್ಬೋದು. ಈ ರೀತಿ ಸಣ್ಣ ಸಣ್ಣ ಪ್ರಾಬ್ಲಮ್ಸನ್ನು ಹುಟ್ಟಿನಿಂದ ಕೊನೆಯವರೆಗೂ ಕ್ಯಾರಿ ಮಾಡ್ತಾರೆ. ಸೊ ಇದನ್ನು ನೀವು ಪರಿಹಾರ ಮಾಡ್ಕೋಬೇಕಂದ್ರೆ ನೀವು ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಹೌದು, ಗೋಮುಖ ಪ್ರಸವ ಪೂಜೆ ಮಾಡಿಕೊಂಡ್ರೆ ಮಗುವಿಗೆ ಒಳ್ಳೆಯದಾಗುತ್ತೆ. ಈ ನಕ್ಷತ್ರ ದೋಷದಿಂದ ಮುಕ್ತರಾಗ್ತೀರಿ. ಹೌದು, ನಕ್ಷತ್ರ ದೋಷದಿಂದ ಮುಕ್ತರಾಗ್ತೀರಿ. ವರ್ಯಾನ್ ಯೋಗದಲ್ಲಿ ಹುಟ್ಟಿದಿರ ನೀವು. ವರ್ಯಾನ್ ಯೋಗ ಒಳ್ಳೆ ಯೋಗನೇ, ನೋ ಪ್ರಾಬ್ಲಮ್. ಬನ್ನಿ, ಹಾಗಾದರೆ ಜಾತಕ ಏನು ಹೇಳುತ್ತೆ ನೋಡೋಣ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2, ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟಗಳು. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇಲ್ಲ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 years. 24 to 29 ಅಂದರೆ 65ರಿಂದ 100 ವರ್ಷ. 6 ಇಂದ 24 ಅಂದರೆ 15ರಿಂದ 60 ವರ್ಷ. ನೋಡಿ, ಇದು ಬಾಲ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ. ಯೌವನಾವಸ್ಥೆಯಲ್ಲಿರುವಂಥ ಗ್ರಹಗಳು 100ಕ್ಕೆ 100 ಫಲ ಕೊಡ್ತವೆ. ಹೌದು, ಹಾಗಾದರೆ ರಾಹು, ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಗಣೇಶ, 11 ಲವೇಶ. ನೋಡಿ, 1, 5, 9 ತ್ರಿಕೋನ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನ. ಹೌದು, 12 ಭಾರಿ ಕೆಟ್ಟ ಸ್ಥಾನ.
ಬನ್ನಿ ಹಾಗಾದರೆ ಕುಂಭ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು? ಒಂದನೇದೇ ಶನಿ, ಎರಡನೇದು ಶುಕ್ರ, ಮೂರನೇದು ಕುಜ, ನಾಲ್ಕನೇದು ಬುಧ, ತಾತ್ಕಾಲಿಕ ಮಿತ್ರ ಗುರು. ರಾಹುಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಚಂದ್ರ ಮತ್ತು ಸೂರ್ಯ. ಚಂದ್ರ ಮತ್ತು ಸೂರ್ಯ. ಬನ್ನಿ ಹಾಗಾದರೆ ಜಾತಕದ ಈ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ವಕ್ರೀಯ ಕುಜ, ನೀಚ ಶುಕ್ರ, ಅಸ್ತಂಗತ ಚಂದ್ರ, ಅಸ್ತಂಗತ ಬುಧ. ಬುಧನು ಅಸ್ತಂಗತ ಆಗಿದ್ದಾನೆ, ಚಂದ್ರನು ಅಸ್ತಂಗತ ಆಗಿದ್ದಾನೆ. ಉಚ್ಚಗ್ರಹ ಈ ಜಾತಕದಲ್ಲಿ ಯಾವುದು? ಉಚ್ಚಗ್ರಹ ಕುಜ, ಉಚ್ಚಗ್ರಹ ಕುಜ. ಬನ್ನಿ ಹಾಗಾದರೆ ಜಾತಕದ ವಿವರಣೆಯನ್ನು ನೋಡೋಣ. ನೋಡಿ, ಒಂದನೇ ಮನೆಯಲ್ಲಿ ಯಾರಿಲ್ಲ, ಎರಡನೇ ಮನೆಯಲ್ಲಿ ಯಾರಿಲ್ಲ, ಮೂರನೇ ಮನೆಯಲ್ಲಿ ಯಾರಿಲ್ಲ, ನಾಲ್ಕನೇ ಮನೆಯಲ್ಲಿ ಯಾರಿಲ್ಲ. ಸಾರಿ, ಒಂದನೇ ಮನೆಯಲ್ಲಿ ಯಾರಿಲ್ಲ, ಎರಡನೇ ಮನೆಯಲ್ಲಿ ಯಾರಿಲ್ಲ, ಮೂರನೇ ಮನೆಯಲ್ಲೂ ಯಾರಿಲ್ಲ, ನಾಲ್ಕನೇ ಮನೆಯಲ್ಲೂ ಯಾರಿಲ್ಲ, ಐದನೇ ಮನೆಯಲ್ಲಿಲ್ಲ, ಆರನೇ ಮನೆಯಲ್ಲಿ 4 ಗ್ರಹಗಳಿವೆ. ಹಾಗಾದರೆ ಇವು ಯಾವ ರೀತಿ ಫಲ ಕೊಡುತ್ತೆ? ಬನ್ನಿ ನೋಡೋಣ. ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ, ಯಾಕಂದರೆ 4 ಗ್ರಹ ಅದಾವಲ್ಲ, ನಿಮ್ಮ ಕಣ್ಣಿಗೆ ಕಾಣಲ್ಲ. ಅದಕ್ಕೆ ನೋಡಿ, ಈಗ ಕಾಣುತ್ತೆ ಅನ್ಕೋತೀನಿ. ಅಸ್ತಂಗತ ಆಗಿದ್ದಾರೆ ಚಂದ್ರ, ಸೂರ್ಯ ಇದ್ದಾನೆ, ಬುಧನು ಅಸ್ತಂಗತ ಆಗಿದ್ದಾನೆ, ರಾಹುನು ಇದ್ದಾನೆ ಇಲ್ಲಿ. ಸೊ ಇಲ್ಲಿ ಬಹಳ ಪ್ರಬಲ ಗ್ರಹಣ ದೋಷ ಆಗುತ್ತೆ. ಆಮೇಲೆ ವಿಚಿತ್ರ ಏನಂದ್ರೆ ಐದನೇ ಭಾವದ ಸ್ವಾಮಿ ಅಸ್ತಂಗತ ಆಗಿದ್ದಾನೆ. ಅವನನ್ನು ಆಕ್ಟಿವೇಟ್ ಮಾಡ್ಕೊಳಕ್ ಬರಲ್ಲ. ಬೇಕಾದ್ರೆ ಚಂದ್ರನ್ ಮಾಡ್ಕೊಳ್ಳಿ ನೀವು, ನೋ ಪ್ರಾಬ್ಲಮ್. ಚಂದ್ರ ಆಗಲಿ ಸೂರ್ಯ ಆಗಲಿ ಮಾಡ್ಕೊಳ್ಳಿ. ಯಾಕಂದ್ರೆ ಚಂದ್ರ ಸೂರ್ಯ 6ನೇ ಭಾವದಲ್ಲಿ ಇರೋದ್ರಿಂದ ವಿಪರೀತ ರಾಜಯೋಗದಲ್ಲಿ ಬರ್ತಾರೆ. ಬಟ್ ರಾಹು ಇರೋದ್ರಿಂದ ನೋಡಿ, ರಾಹು ಒಂಥರ ಡ್ರಿಂಕ್ಸ್ ಇದ್ದಂಗೆ, ಒಂಥರ ವಿಷ ಇದ್ದಂಗೆ. ಅವನೊಬ್ಬನೇ ಇದ್ರೆ ನಿಜವಾಗ್ಲೂ ಅಷ್ಟು ಎಫೆಕ್ಟ್ ಮಾಡೋದಿಲ್ಲ. ಅಪ್ಪಿತಪ್ಪಿ ಜೊತೆಗೆ ಯಾರಾದರೂ ಇದ್ದರೆ 100% ಎಫೆಕ್ಟ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಯಾರಾದರೂ ಡ್ರಿಂಕ್ಸ್ ಮಾಡಿದರೆ ರೋಡ್ ಸೈಡ್ ಬೀಳ್ತಾರೆ, ಹಾಳಾಗ್ತಾರೆ. ಮಾನಸಿಕವಾಗಿ, ದೈಹಿಕವಾಗಿ, ಫೈನಾನ್ಸಿಯಲಿ ಹಾಳಾಗ್ತಾರೆ. ಸೇಮ್ ರಾಹು ಅದೇ ರೀತಿ. ಒಂಥರ ವಿಷ, ಒಂದು ತೊಟ್ಟು ನೀರು ಒಂದು ಚರಗಿ ಹಾಕಿ ನೋಡ್ರಿ, ಇಡೀ ಚರಗಿ ವಿಷ ಆಗುತ್ತೆ. ಆ ರೀತಿ ರಾಹುನ ಕ್ಯಾರೆಕ್ಟರ್. ಹಾಗಾಗಿ ರಾಹು ಒಬ್ಬನೇ ಇದ್ರೆ ಮಾತ್ರ ನಿಜವಾಗ್ಲೂ ಒಳ್ಳೆ ಫಲ ಕೊಡ್ತಾನೆ. ಒಳ್ಳೆ ಫಲ ಕೊಡ್ತಾನೋ ಕೆಟ್ಟ ಫಲ ಕೊಡ್ತಾನೋ ಅದು ಜಾತಕ ನೋಡಿ ಡಿಸೈಡ್ ಮಾಡಬೇಕು, ಆ ಮಾತು ಬೇರೆ. ಬಟ್ ಇಲ್ಲಿ ರಾಹು ಒಬ್ಬನೇ ಇಲ್ಲ. ಇಲ್ಲಿ ಗ್ರಹಣ ದೋಷವನ್ನು ಜನರೇಟ್ ಮಾಡಿದ್ದೇನೆ. 6ನೇ ಮನೆಯಲ್ಲಿ ಗ್ರಹಣ ದೋಷ ಆದರೆ ಬಹಳ ಕಷ್ಟ ಸರ್. ಇಲ್ಲಿ ಸೂರ್ಯನ ಶಾಂತಿ ಮಾಡಲಿಲ್ಲ ಅಂದರೆ ಬಹಳ ತೊಂದರೆಗೀಡಾಗ್ತೀರ. ಹೆಂಗೆ ಅಂದರೆ ಕಷ್ಟಗಳನ್ನು, ವಿಪರೀತ ಕಷ್ಟಗಳನ್ನು ನೋಡ್ತೀರಿ, ವಿಪರೀತ ಸಾಲವನ್ನು ನೋಡ್ತೀರಿ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಹುಟ್ಟುಕೋತಾರೆ, ಆರೋಗ್ಯದ ಸಮಸ್ಯೆ ವಿಪರೀತ ಆಗುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದಗಳನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿಯಲ್ಲಿ ಸೋಲನ್ನು ಅನುಭವಿಸ್ತೀರಿ, ಎಲುಬು, ಕೀಳು ಮತ್ತು ಸ್ನಾಯು ನರಗಳ ರೋಗಕ್ಕೆ ತುತ್ತಾಗುವ ಎಲ್ಲ ಲಕ್ಷಣಗಳು ಕಾಣ್ತವೆ. ತಂದೆಯ ವ್ಯವಹಾರ ಬಹಳ ಕೆಡುತ್ತೆ, ತಂದೆಯ ಏಳಿಗೆಯಲ್ಲಿ ಕುಂಠಿತ ಆಗುತ್ತೆ, ಕೆಟ್ಟ ಘಟನೆಗಳು ನಡೀತವೆ, ಎಕ್ಸಿಡೆಂಟಲ್ಲಿ ಪ್ರಾಣಕ್ಕೆ ಕುತ್ತು ಬರಬಹುದು, ರೋಗದಿಂದ ಪ್ರಾಣಕ್ಕೆ ಕುತ್ತು ಬರಬಹುದು, ಜಗಳ ಹೊಡೆದಾಟದಿಂದ ಪ್ರಾಣಕ್ಕೆ ಕುತ್ತು ಬರಬಹುದು, ಬರೀ ಕೆಟ್ಟ ಸಮಯವನ್ನೇ ನೋಡಬಹುದು. ಹಾಗೂ ಅತ್ತೆ ಮನೆಯ ಅಂದರೆ ನೀವು ಮಾಡ್ಕೊಂಡಿರೋ ಗಂಡನ ಮನೆಯಿಂದ ತೊಂದರೆ ಅನುಭವಿಸಬಹುದು. ಇವೆಲ್ಲವೂ ಈ 6ನೇ ಭಾವದ ಗ್ರಹಣ ದೋಷದಿಂದ ಆಗುತ್ತೆ. ನೀವು ಇದನ್ನು ಮುಕ್ತ ಹೊಂದಬೇಕು ಅಂದರೆ ನಾನು ಒಂದೇ ಹೇಳೋದಿಲ್ಲ, ಇಲ್ಲಿ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ರಾಹು ಮತ್ತು ಕೇತು, ಹೌದು, ಮಸ್ಟ್ ಆ್ಯಂಡ್ ಶುಡ್
ಮಸ್ಟ್ ಆ್ಯಂಡ್ ಶುಡ್ ಶಾಂತಿ ಆಗಬೇಕು. ಅದಕ್ಕೆ ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು ನಾವು. ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ 100ಕ್ಕೆ 100 ಈ ದೋಷ ಇದೆಯಲ್ಲ, ಪ್ರಬಲ ಗ್ರಹಣ ದೋಷ ಕ್ಲಿಯರ್ ಆಗುತ್ತೆ. ಇದು ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಅನುಭವಿಸೋದೆ. ನೋಡಿ ಇಲ್ಲಿ 2 ನೋಡಿ, ರಾಹು ದೋಷ ನೀವು ಏನಾದರೂ ಮಾಡಿಕೊಂಡ್ರೆ ಇಲ್ಲಿ ಚಂದ್ರ ಮತ್ತು ಸೂರ್ಯನಿಂದ ವಿಪರೀತ ರಾಜಯೋಗಕ್ಕೆ ಬರ್ತೀರಿ. ಒಟ್ಟ 2 ವಿಪರೀತ ರಾಜಯೋಗಗಳು ಬರ್ತಾವೆ. 2 ವಿಪರೀತ ರಾಜಯೋಗಗಳು ಬರ್ತಾವೆ. ಸೂರ್ಯನಿಂದನೂ ವಿಪರೀತ ರಾಜಯೋಗ ಬರುತ್ತೆ, ಚಂದ್ರನಿಂದ ವಿಪರೀತ ರಾಜಯೋಗ ಬರುತ್ತೆ. ಆದರೆ ಇಲ್ಲಿ 7 ಕ್ಯಾರೆಟ್ ಮುತ್ತು ಹಾಕಲೇಬೇಕು. ನೀವು ಹಾಕಲಿಲ್ಲ ಅಂದ್ರೆ ವಿಪರೀತ ರಾಜಯೋಗ ಬರೋದಿಲ್ಲ. ನೋಡಿ, ವಿಪರೀತ ರಾಜಯೋಗ ಬಹಳ ಕೆಟ್ಟ ರಾಜಯೋಗ. ಹೌದು, ಸಾರಿ, ವಿಪರೀತ ರಾಜಯೋಗ ಬಹಳ ಕೆಟ್ಟ ರಾಜಯೋಗನ ಹೌದು, ಒಳ್ಳೆಯ ರಾಜಯೋಗನ ಹೌದು. ಇದೊಂದು ವಿಚಿತ್ರ ಯೋಗ. ಹೌದು, ಅಲ್ಟಿಮೇಟ್ ಯೋಗ, ಸೂಪರ್ಬ್ ಯೋಗ, ಅಷ್ಟೇ ಕೆಟ್ಟ ಯೋಗ. ಹೌದು, ಮನುಷ್ಯನಿಗೆ ಪೇಷನ್ಸ್ ಬಾಳಬೇಕು. ಇಲ್ಲಿ ಮನುಷ್ಯನಿಗೆ ಹೋಪ್ಸ್ ಬಾಳಬೇಕು. ಮನುಷ್ಯನಿಗೆ ಆಕಾಂಕ್ಷೆಗಳಿದ್ದರೆ ಮಾತ್ರ ವಿಪರೀತ ರಾಜಯೋಗವನ್ನು ಅನುಭವಿಸ್ಬೋದು. ಅಸ್ಯೂಮ್ ದ್ಯಾಟ್ ಒಂದು ಆ ಸಂಖ್ಯೆ ತಗೋತೀನಿ ಅಷ್ಟೇ. 12 ವರ್ಷ ದಶೇರೇನಿ ಡಿವೈಡೆಡ್ ಬೈ 3 ಮಾಡಿ 3 1 3 4 4 ವರ್ಷ. ಈ 4 ವರ್ಷದಲ್ಲಿ ಕಷ್ಟಗಳು, ವಿಪರೀತ ಕಷ್ಟಗಳು ಬರ್ತವೆ. ಅದು ಯಾವ ರೀತಿ ಕಷ್ಟ ಬರ್ತಾವೆ ಅಂದರೆ, ನರಕ ನಿಮ್ಮ ಮನೆಯಲ್ಲೇ ಇದೆಯೋ, ನಿಮ್ಮ ಮನೆ ಪಕ್ಕಕ್ಕಿದೆಯೋ, ಅಥವಾ ನಿಮ್ಮ ಮನೆ ಎದುರಿಗೆ ಕೂತಿದೆಯೋ ಅನಿಸುತ್ತೆ. ಜೀವ ಬೇಡ ಅನ್ನಿಸ್ಬಿಡುತ್ತೆ, ಏನಾದರೂ ಮಾಡ್ಕೊಂಬಿಡ್ಲಿ ಅನಿಸುತ್ತೆ. ಅಷ್ಟು ಕಷ್ಟ ಕೊಡುತ್ತೆ ವಿಪರೀತ ರಾಜಯೋಗದಲ್ಲಿ. ಇನ್ನು 4 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಇನ್ನು 4 ವರ್ಷ ಅನ್ಲಿಮಿಟೆಡ್ ಲಾಭ. ಅನ್ಲಿಮಿಟೆಡ್ ಲಾಭ ಅಂದ್ರೇನು ಅದು ಹೇಳಬಾರ್ದು. ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ನೆಮ್ಮದಿ, ಸುಖ, ವಿದ್ಯೆ, ಜ್ಞಾನ, ಯಶಸ್ಸು, ಕೀರ್ತಿ ಎಲ್ಲವನ್ನೂ ಈ 4 ವರ್ಷದಲ್ಲಿ ಗಳಿಸ್ಕೋತಾರೆ. ಅದು ಅನ್ಲಿಮಿಟೆಡ್ ಆಗಿ. ಮತ್ತು ಅದೂ ಅಲ್ಲದೇನೆ ಮುಟ್ಟಿದ್ದೆಲ್ಲ ವಜ್ರವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ ಆಗುತ್ತೆ. ಹೌದು, ದಯವಿಟ್ಟು ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರಾಹು ಶಾಂತಿ ಆಗಲಿಲ್ಲ ಅಂದರೆ ವಿಪರೀತ ರಾಜಯೋಗ ಇಲ್ಲ. ವಿಪರೀತ ರಾಜಯೋಗ ಸಿಗುವುದಿಲ್ಲ. ಹೌದು, ಬನ್ನಿ, ನಾನೀಗ ಶುಕ್ರ ನೀಚ ಇದ್ದಾನೆ ಇಲ್ಲಿ 8ನೇ ಭಾವದಲ್ಲಿ ಇರೋದ್ರಿಂದ ಇವನು ಸಹ ವಿಪರೀತ ರಾಜಯೋಗಕ್ಕೆ ಬರ್ತಾನೆ. ಆದರೆ ಇವನ್ ಹೆಂಗಂದ್ರೆ, ನಾನು ಹೇಳ್ತೀನಿ ನಿಮ್ಗೆ, ಎಲ್ಲ ಕಳ್ಕೊಂಡ ಮೇಲೆ ಸಿಗುತ್ತೆ ನಿಮಗೆ. ಎಲ್ಲ ಮರ್ಯಾದೆ ಕಳ್ಕೊತೀರಿ, ಹೆಸರು ಕಳ್ಕೊತೀರಿ, ದುಡ್ಡು ಕಳ್ಕೊತೀರಿ, ಅಂತಸ್ತು ಕಳ್ಕೊತೀರಿ, ಹಣ ಕಳ್ಕೊತೀರಿ. ಕಳ್ಕೊಂಡಾದ ಮೇಲೆ ಒಂದು ಲೆವೆಲ್ಗೆ ಬರ್ತಿರಲ್ಲ, ಅದು ಬಹಳ ವಿಪರೀತವಾಗಿ ನೀವು ಅನುಭವಿಸ್ತೀರಿ ವಿಪರೀತ ರಾಜಯೋಗದ್ದು. ಶುಕ್ರ ಯಾರು ಇವನು? 5 ಮತ್ತು 10ನೇ ಮನೆ ಸ್ವಾಮಿ. ಹೌದಾ? 4 ಮತ್ತು 10ನೇ ಮನೆ ಸ್ವಾಮಿ. ಸ್ಟಾರ್ಟಿಂಗ್ ಬಹಳ ತೊಂದರೆ ಆಗುತ್ತೆ, ಆಮೇಲೆ ನಿಮ್ಮ ತೊಂದರೆ ಈಡೇರುತ್ತೆ. ಆ ಮಾತು ಬೇರೆ. ಬಟ್ ಇವನ್ ದಶೆ 20 ವರ್ಷ ಇರುತ್ತೆ. ಅಸ್ಯೂಮ್ ದ್ಯಾಟ್ ನೀವು 21 ವರ್ಷ ಇವನ್ ದಶೆ ಆಯಿತು ಅಂತ ಇಟ್ಕೊಳ್ಳಿ. ಡಿವೈಡೆಡ್ ಬೈ 3 ನೋಡಿ ಎಷ್ಟು ವಿಚಿತ್ರ ಅಂದರೆ 21 ವರ್ಷ ಡಿವೈಡೆಡ್ ಬೈ 3 ಮಾಡಿ 3 1 3 7. ನಾನು ಕ್ಯಾಲ್ಕುಲೇಷನ್ಗೆ 21 ತೊಗೊಂಡಿದ್ದೀನಿ. ಬಟ್ ಶುಕ್ರನ ದಿವಸ ಇರೋದು 20 ವರ್ಷ. 7 ವರ್ಷ ಅನ್ಲಿಮಿಟೆಡ್ ಕಷ್ಟ. ನಾನು ಅದನ್ನ ಹೇಳಿದ್ದಿಲ್ಲ ನಿಮಗೆ, ಅನ್ಲಿಮಿಟೆಡ್ ಕಷ್ಟ. ಅದು ಯಾವ ಲೆವೆಲ್ ಕಷ್ಟ ನೀವು ಕೆನಾಟ್ ಗೆಸ್. ಅಷ್ಟು ಕೆಟ್ಟದಾಗಿ ಅನುಭವಿಸ್ತಾರೆ, ಅನ್ಲಿಮಿಟೆಡ್ ಆಗಿ ಅನುಭವಿಸ್ತಾರೆ. 7 ವರ್ಷ ಕಷ್ಟ ಅನಿಸೋದು ಸುಲಭ ಅಲ್ಲ. ಇನ್ನು 7 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು 7 ವರ್ಷ ಅನ್ಲಿಮಿಟೆಡ್ ಲಾಭ ಇರುತ್ತೆ. ಅನ್ಲಿಮಿಟೆಡ್ ಲಾಭ ಅಂದ್ರೇನು? ಜೀವನ ಉದ್ದಕ್ಕೂ ಗಳಿಸಬೇಕಾದ ಗೌರವ, ಸಂಪತ್ತು, ಐಶ್ವರ್ಯ, ಹೆಸರು, ನೆಮ್ಮದಿ, ಸುಖ,
ಇದು ಸ್ಥಾನ ಮಾನ ಎಲ್ಲವೂ ಸಿಗುವುದಲ್ಲದೆ ಮುಟ್ಟಿದ್ದೆಲ್ಲ ವಜ್ರ ವೈಡೂರ್ಯ, ಆದರೆ ನಡೆದಿದ್ದೆಲ್ಲ ಚಿನ್ನದ ದಾರಿ ಅಂತ ಹೇಳ್ಬೋದು. ಬಟ್ 7 ವರ್ಷ ಭಾಳ ಆಗುತ್ತೆ. ವಿಪರೀತ ರಾಜಯೋಗ ನಿಮ್ಮನ್ನು ನಾನೊಂದು ಮಾತು ಹೇಳ್ತೀನಿ ನಿಮಗೆ, ಬಹಳ ದೊಡ್ಡ ರಾಜಯೋಗ. ತಡ್ಕೊಳ್ಳೋ ಶಕ್ತಿ ಇರಬೇಕು ಮನುಷ್ಯನಿಗೆ. ಇಲ್ಲ ಅಂದರೆ ಅವನು ಪ್ರಾಣಕ್ಕೆ ಏನಾದರೂ ಮಾಡ್ಕೊಂಡ್ಬಿಡ್ತಾನೆ. ಹಾಗಾಗಿ ದಯವಿಟ್ಟು ನಾನು ಹೇಳೋದನ್ನು ಮಾಡ್ಕೊಳ್ಳಿ. ಶುಕ್ರನ ಶಾಂತಿ ಅವಶ್ಯಕತೆ ಇಲ್ಲ ಇಲ್ಲಿ. ಹೌದು, ಬನ್ನಿ ನೋಡೋಣ. ಜಾತಕದಲ್ಲಿ 10ನೇ ಮನೆಯಲ್ಲಿ ಗುರು ಇದ್ದಾನೆ ನೋಡಿ. ಈಗ 5ನೇ ಭಾವದ ಫಲ, ನಿಮ್ಗೆ 4ನೇ ಭಾವದ ಫಲ ಅಷ್ಟು ಹೇಳ್ಕೊಳ್ಳೋದು ಸಿಗೋದಿಲ್ಲ. ಬಟ್ ನೋಡಿ 10ನೇ ಭಾವದ ಫಲ 100% ಇರುತ್ತೆ. ಇವನು 2 ಮತ್ತು 10ನೇ ಭಾವದ ಸ್ವಾಮಿ. ಹೌದು, 10ನೇ ಭಾವದಲ್ಲಿ ಬಂದು ಕೂತಿದ್ದಾನೆ. 9ನೇ ಭಾವದಲ್ಲಿ ಬಂದು ಕೂತಿದ್ದಾನೆ. 2 ಮತ್ತು 9ನೇ ಭಾವದ ಫಲ. ಇನ್ನು 2ನೇ ಸ್ವಾಮಿ ಹಾಗೂ 11ನೇ ಭಾವದ ಸ್ವಾಮಿ ನಾವು ಪ್ಲಸ್ 9ರಲ್ಲಿ ಕೂತಿದ್ದಕ್ಕೆ ಈ 3 ಫಲಗಳು ನಿಮ್ಗೆ ಸಿಗ್ತವೆ. ಏನು ಸಿಗ್ತವೆ? 2ನೇ ಭಾವದ ಫಲ, ನಿಮ್ಮ ವ್ಯವಹಾರಗಳು ಭಾಳ ಚೆನ್ನಾಗಿ ನಡೀತವೆ. ಒಳ್ಳೆ ಬಿಹೇವಿಯರನ್ನು ಕಲಿತೀರಿ, ಒಳ್ಳೆ ಹ್ಯಾಬಿಟ್ಸನ್ನು ಕಲ್ಕೋತೀರಿ, ನಡವಳಿಕೆ ಭಾಳ ಚೆನ್ನಾಗಿರುತ್ತೆ. ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಸಮತೋಲನವಾಗಿರುವುದಲ್ಲದೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಹೊಂದಾಣಿಕೆಯ ಬದುಕನ್ನು ಮಾಡ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದ ವಿಚಾರದಲ್ಲಿ ಸ್ವಚ್ಛಂದವನ್ನು ನಡೀತೀರಿ, ಹೊಂದಾಣಿಕೆಯ ಬದುಕನ್ನು ಮಾಡಿಕೊಳ್ಳೋದಲ್ಲದೆ ಪರಿವಾರದ ಸ್ಥಿತಿಯನ್ನು ಬಹಳ ಎತ್ತರಿಸಿಕೊಂಡು ಹೋಗ್ತೀರಿ. ಪರಿವಾರದ ಸ್ಥಿತಿಯನ್ನು ಬಹಳ ಎತ್ತರಿಸಿಕೊಂಡು ಹೋಗ್ತೀರಿ. ಅದು ಅಲ್ಲದೆ ಇನಿಷಿಯಲಿ ಒಳ್ಳೆ ಸ್ಟಡಿ ಮಾಡೋದಲ್ಲದೆ ನಿಮ್ಮ ಮಾತಿನ ದಾಟಿ ಬಹಳ ಚೆನ್ನಾಗಿರುತ್ತೆ, ಜ್ಞಾನಪೂರ್ವಕವಾಗಿರುತ್ತೆ, ವಚನತ್ವ ಹೊಂದಿರುತ್ತೆ, ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವದ ಫಲ. ನೋಡಿ, ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ, ಪುಣ್ಯದ ಕೆಲಸ ಮಾಡ್ತೀರಿ, ಲಕ್ ಭಾಳ ಇರುತ್ತೆ, ದೇವರ ಆಶೀರ್ವಾದ ಸಿಗುತ್ತೆ, ಸಂಬಂಧಗಳ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಹೊಂದಿರ್ತೀರಿ, ಗೆಲುವು ಸದಾ ನಿಮ್ಮದಾಗಿರುತ್ತೆ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ತಂದೆಯ ಮೇಲೆ ವಿಪರೀತ ಪ್ರೀತಿಯನ್ನು ಹೊಂದಿರ್ತೀರಿ, ಪ್ರಾಪ್ತಿ ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಮಾಡ್ಕೋತೀರಿ, ಭಾಗ್ಯವಂತರಾಗಿರ್ತೀರಿ, ಧರ್ಮವನ್ನು ನಂಬುತ್ತೀರಿ, ಗುರುವಿನ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ. ಇದು 9ನೇ ಭಾವದ ಫಲ. ಅದೇ ರೀತಿ ಅಕ್ಕ ತಂಗಿ, ಅಣ್ಣ ತಮ್ಮ ಅವರ ಸಂಬಂಧಗಳು ಜೊತೆ ಬಹಳ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಿ, ಜೀವನವನ್ನು ಲಾಭದಲ್ಲಿ ತೆಗಿತೀರಿ, ಸಣ್ಣ ಪುಟ್ಟ ರೋಗಗಳಿಂದ ಮುಕ್ತಿ ಆಗ್ತೀರಿ, ಆಸೆ ಆಕಾಂಕ್ಷೆಗಳಿಂದ ಎಲ್ಲವನ್ನೂ ಈಡೇರಿಸ್ಕೋತೀರಿ. ಅದು ಅಲ್ಲದೆ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಪಡ್ಕೋತೀರಿ, ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ, ಗ್ರೋತ್ ಆಗ್ತಾ ಹೋಗ್ತೀರಿ, ದುಡ್ಡು ಆಭರಣ ಹಣವನ್ನು ಸೇವ್ ಮಾಡ್ತೀರಿ. ಅದು ಅಲ್ಲದೆ ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ, ಒಳ್ಳೆಯ ಮಿತ್ರರೊಡನೆ ನೀವು ಒಳ್ಳೆ ಸಂಬಂಧವನ್ನು ಹೊಂದಿರ್ತೀರಿ. ನೋಡಿ, ಇದು ಏನು 11ನೇ ಭಾವದ ಫಲ. ನೋಡಿ, ಶನಿ 11ನೇ ಮನೆಯಲ್ಲಿದ್ದಾನೆ, 1ನೇ ಭಾವದ ಸ್ವಾಮಿ. ಇಲ್ಲಿ 1 ಮತ್ತು 11ನೇ ಭಾವ ಲಾಭ ಸಿಗುತ್ತೆ ಅಂತ ಹೇಳಿದೆ ನಾನು. 11ನೇ ಭಾವದ ಲಾಭವನ್ನು ಹೇಳಿಬಿಟ್ಟಿದೆ ನಾನು. 1ನೇ ಭಾವ ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊತೀರಿ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತೀರಿ, ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಒಳ್ಳೆ ಮೆಂಟಲಿ ಹಾಗೂ ಫಿಸಿಕಲಿ ಬಹಳ ಕೆಪಬಲ್ ಇರ್ತೀರಿ, ಆಶೆ ಆಕಾಂಕ್ಷೆಗಳು ಇರ್ತವೆ, ಒಳ್ಳೆ ಇಮೇಜನ್ನು ಹೊಂದಿರ್ತೀರಿ, ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ನಿಮ್ಮದು, ಒಳ್ಳೆ ಟೇಸ್ಟ್ ಹೊಂದುವುದಲ್ಲದೆ ಜವಾಬ್ದಾರಿತ ವ್ಯಕ್ತಿ ಆಗಿರ್ತೀರಿ. ಇದು 1ನೇ ಭಾವದ ಫಲ. ಅದೇ ರೀತಿ 1ನೇ ಭಾವದ ಸ್ವಾಮಿ 11ರಲ್ಲಿ ಬಂದಿರೋದ್ರಿಂದ ಇದನ್ನು ನಾನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀನಿ. ನೋಡಿ, ಈ ಶ್ರೇಷ್ಠ ಮಹಾಲಕ್ಷ್ಮಿ ಒಳಗೆ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ.
ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೇವೆ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಎತ್ತರ, ಅಂತಸ್ತು ಹಾಗೂ ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ಆ ದೇವರು ನಿಮ್ಮನ್ನು ಸುಖಮಯವಾಗಿಟ್ಟಿರ್ತಾನೆ ಈ ಯೋಗ ಇದ್ದವ್ರಿಗೆ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬಹಳ ದೊಡ್ಡ ರಾಜಯೋಗ. ಅದೇ ರೀತಿ ನೋಡಿ 12ನೇ ಮನೆಯಲ್ಲಿ ನೋಡಿ ಉಚ್ಚ ಸ್ಥಾನದಲ್ಲಿ ಕುಜ ಇದ್ದಾನೆ. ಅವನು 3 ಮತ್ತು 10ನೇ ಭಾವದ ಸ್ವಾಮಿ. 12ರಲ್ಲಿ ಕೇತು ಜೊತೆಗೆ ಇರೋದ್ರಿಂದ ಅಂಗಾರಿಕ ದೋಷ ಆಗಿದೆ. ದಿಸ್ ಇಸ್ ಮೋಸ್ಟ್ ಡೇಂಜರಸ್. ಅದೇ ರೀತಿ 6ನೇ ಮನೆಯಲ್ಲಿ ಗ್ರಹಣ ದೋಷ ಆಗಿದೆ, ಪ್ರಬಲ ಗ್ರಹಣ ದೋಷ ಆಗಿದೆ. ನಾನು ಇದನ್ನೇ ಹೇಳ್ತಾ ಇರೋದು ನಿಮಗೆ. ಈ ಎರಡೂ ದೋಷ ಬಹಳ ಡ್ಯಾಮೇಜ್ ಮಾಡ್ತವೆ. ಈ ಮಗುವಿಗೆ ಈ ಎರಡೂ ದೋಷದಿಂದ ನೀವು ಮುಕ್ತಿ ಹೊಂದಿಸಿದ್ದೇ ಕರೆ ಆದರೆ ಮಗು ಆರಾಮಾಗಿ ಎತ್ತರಕ್ಕೆ ಬೆಳೆಯುತ್ತೆ. ಕಷ್ಟದಲ್ಲಿ ಹೋಗ್ತಾಳೆ ಇಲ್ಲ ಅಂತಲ್ಲ, ಕಷ್ಟ ಅಮೂಷ್ಯ ಮತ್ತೆ ಸುಖಕ್ಕೆ ದಾರಿ ಹಿಡಿತಾಳೆ. ಹೌದು, ಅಂಗಾರಿಕ ದೋಷ ಮತ್ತು ಗ್ರಹಣ ದೋಷ ಇವೆರಡು 6ನೇ ಮನೆ 12ನೇ ಮನೆಯಲ್ಲಿ ಆಗಿದ್ರಿಂದ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗ್ಬೋದು, ರೋಗಕ್ಕೆ ತುತ್ತಾಗ್ಬೋದು, ನೀರಿಗೆ ಬಲಿಯಾಗ್ಬೋದು. ಹೌದು, ಏನೋ ಒಂದು ಕೆಟ್ಟ ಘಟನೆಗೆ ನೀನು ಪ್ರಾಣಕ್ಕೆ ಕೂತು ಬರಬಹುದು, ಇಲ್ಲ ವಿಪರೀತ ಸಾಲ ಮಾಡ್ಕೋಬಹುದು, ಇಲ್ಲ ಮನೆಯನ್ನು ಹೊರಗೆ ಕಾಲಿಗೆ ಎತ್ತಿ ಹೋಗಿಬಿಡ್ಬೋದು ಕೈ ಸಿಗಂಗೆ. ಇವೆಲ್ಲ ಆಗೋ ಚಾನ್ಸಸ್ ಭಾಳಿದೆ ಈ ಅಂಗಾರಿಕ ದೋಷ ಮತ್ತು ಗ್ರಹಣ ದೋಷ. ಹಾಗಾಗಿ ನಾನು ನಿಮಗೆ ಹೆಚ್ಚಿಸ್ತೀನಿ, ದಯವಿಟ್ಟು ಅಂಗಾರಿಕ ದೋಷ ಮತ್ತು ಗ್ರಹಣ ದೋಷ ಆದಷ್ಟು ಬೇಗ ಈ ಎರಡೂ ದೋಷಗಳಿಗೆ ನೀವು ಮುಕ್ತಿ ಕೊಡಿ. ಇಲ್ಲ ಅಂದರೆ ಮಗು ಬಹಳ ತೊಂದರೆಗೀಡಾಗುತ್ತೆ, ಒಳ್ಳೆಯದಲ್ಲ. 12ನೇ ಮನೆಯಲ್ಲಿ ಅಂಗಾರಿಕ ದೋಷ ಮೋಸ್ಟ್ ಡೇಂಜರಸ್. ಅವನು ಎಷ್ಟೇ ಉಚ್ಚ ಇರಲಿ, ಯಾರು ಶನಿ ಕುಜ, ಅವನ ಜೊತೆ ಕೇತು ಬಂದರೆ ಮುಗೀತು, ಅವನ ಜೊತೆಗೆ ರಾಹು ಬಂದರೆ ಮುಗೀತು, ಅಂಗಾರಿಕ ದೋಷ ಜನರೇಟ್ ಆಗಿಬಿಡುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ. 11ರಲ್ಲಿ ಒಳ್ಳೆ ಲಾಭ, 1ರಲ್ಲಿ ಒಳ್ಳೆ ವ್ಯಕ್ತಿತ್ವ ಕೊಡ್ತಾನೆ, 5ರಲ್ಲಿ ವಿದ್ಯೆ, ಬುದ್ಧಿ, ದಾಂಪತ್ಯವನ್ನು ಕೊಡ್ತಾನೆ, ಅಷ್ಟಮದಲ್ಲಿ ಶುಕ್ರನಿಂದ ಆಗುವ ಕೆಟ್ಟ ಫಲಗಳನ್ನು ನಿವಾರಣೆ ಮಾಡ್ತಾನೆ. ಅದೇ ರೀತಿ ಗುರು ನಿಮ್ಮನ್ನೇ ನೋಡ್ತಾನೆ, ಆಮೇಲೆ 3ನೇ ಭಾವ ನೋಡ್ತಾನೆ, ಆಮೇಲೆ 5ನೇ ಭಾವ ನೋಡ್ತಾನೆ. ವಿದ್ಯೆ ಮಾತ್ರ ಸಿಕ್ಕಾಪಟ್ಟೆ ಹತ್ತುತ್ತೆ, ಅದರಲ್ಲಿ ಏನು ಚಿಂತೆ ಇಲ್ಲ. ಕೆಲಸವೇ ಒಳ್ಳೆ ಕೆಲಸ ಸಿಗುತ್ತೆ, ಮೋಸ್ಟ್ ಪ್ರಾಬ್ಲಿ ಟೀಚರ್ ಜಾಬ್ ಮಾಡ್ಬೋದು. ಆದರೆ ಜೀವನಕ್ಕಷ್ಟು ಹೇಳ್ಕೊಳ್ಳುವಷ್ಟು ಸುಖ ಇಲ್ಲ. ಅನಾರೋಗ್ಯಕ್ಕೆ ಈಡಾಗ್ಬೋದು, ಆಕಸ್ಮಿಕ ಘಟನೆಗಳಿಗೆ ಈಡಾಗ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಗ್ರಹಣ ದೋಷ ಹಾಗೂ ಅಂಗಾರಿಕ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ. ಗ್ರಹಣ ದೋಷ ಮತ್ತು ಅಂಗಾರಿಕ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬಹಳ ತೊಂದರೆಗೀಡಾಗ್ತೀರಾ. ಬನ್ನಿ ಹಾಗಾದರೆ ನವಮಾಂಶವನ್ನು ನೋಡೋಣ, ದಾಂಪತ್ಯ ಹೇಗಿರುತ್ತೆ ಅಂತ. ಇಲ್ಲಿ 1, 5, 7, 9ನೇ ನೋಡಬೇಕು. ಹೌದಾ, 1ನೇ ಭಾವದ ಸ್ವಾಮಿ 4ರಲ್ಲಿದ್ದಾನೆ, 5ನೇ ಭಾವದ ಸ್ವಾಮಿ ಹಾಗೂ 6ನೇ ಭಾವದ ಸ್ವಾಮಿ, 7ನೇ ಭಾವದ ಸ್ವಾಮಿ ಕೇತುವಿತಿಯಾಗಿ 6ನೇ ಭಾವದಲ್ಲಿದ್ದಾರೆ. ಆಗ ಇದು ಹೋಯಿತು, ಇದು ಹೋಯಿತು. 9ನೇ ಭಾವದ ಸ್ವಾಮಿ 5ರಲ್ಲಿದ್ದಾನೆ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇವಳಿಗೆ ಮದುವೆ ಮಾಡಿಸ್ಬೇಕಿಂತ ಮುಂಚೆ ಕುಂಭ ವಿವಾಹ ಮಾಡಿ ಮದುವೆ ಮಾಡಿಸಿ. ಹೌದು, ಕುಂಭ ವಿವಾಹ ಮಾಡಿ ಮದುವೆ ಮಾಡಿಸಿ. ಸುಮ್ಮನೆ ಮದುವೆ ಮಾಡಿಸಿದ್ರೆ ಮದುವೆದು ಮುರಿದು ಬೀಳೋ ಚಾನ್ಸಸ್ ಬಾಳಿದೆ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಬನ್ನಿ ಹಾಗಾದರೆ ಇವಳ ಎಜುಕೇಶನ್ ಹೇಗಿರುತ್ತೆ ಅಂತ ನೋಡೋಣ. ಅಡ್ಡಿಲ್ಲ, ಎಜುಕೇಶನ್ ಬಗ್ಗೆ ಯಾವುದೇ ಚಿಂತೆ ಬೇಡ. ಹೌದು, ಬಹಳ ಚೆನ್ನಾಗಿ ಓದ್ತಾಳೆ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆರೋಗ್ಯ, ಮದುವೆ ಹಾಗೂ ನೆಮ್ಮದಿ, ಈ 3ಕ್ಕೆ ಮಾತ್ರ ಗ್ಯಾರಂಟಿ ಇಲ್ಲ. ನೀವು ಪೂಜಾ ಮಾಡಿಸ್ಲಿಲ್ಲ ಅಂದರೆ ಬಹಳ ಕಷ್ಟಕ್ಕೆ ಬೀಳ್ತೀರ. ಕೆಲಸ ನೋ ಪ್ರಾಬ್ಲಮ್,
ನೋ ಪ್ರಾಬ್ಲಮ್. ಒಳ್ಳೆ ಕೆಲಸಕ್ಕೆ ಸೇರ್ಕೋತಾಳೆ. ಯಾಕಂದರೆ 9ನೇ ಮನೆಯಲ್ಲಿ ಸೂರ್ಯ ಮತ್ತು ಕುಜ ಇದ್ದಾನೆ. ಸರ್ಕಾರಿ ನೌಕರಿ ಕನ್ಫರ್ಮ್ ಇವಳಿಗೆ. ಹೌದು ನೋಡಿ, ಆಗ ಅಂಗಾರಕ ದೋಷ ಒಳ್ಳೆಯದಲ್ಲ, ಗ್ರಹಣ ದೋಷ ಒಳ್ಳೆಯದಲ್ಲ. ನೋಡಿ ಅದು ಏನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಬನ್ನಿ ಸದ್ಯ ಯಾವ ದಶೆಯಲ್ಲಿದ್ದಾಳೆ ಅಂತ ನೋಡೋಣ. ಕೇತು ದಶೆ ಒಳ್ಳೆಯದಲ್ಲ. ನಾನು ಹೇಳೋದು ಇಷ್ಟೇ, ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಹೌದು, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಗೋಮುಖ ಪೂಜೆ ಮಾಡ್ಕೊಳ್ಳಿ, ಅಂಗಾರಿಕ ದೋಷ ನಿವಾರಣೆ ಮಾಡ್ಕೊಳ್ಳಿ. ಈ ಮೂರೂ ಮಾಡ್ಕೋಬೇಕು. ಈ ಮೂರೂ ನೀವು ಮಾಡಿಕೊಂಡ್ರೆ ಮಗು 100ಕ್ಕೆ 100 ಒಳ್ಳೆಯ ಫಲವನ್ನು ಪಡಿತಾಳೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗೂ 7 ಕ್ಯಾರೆಟ್ ಮುತ್ತನ್ನು ಧರಿಸಲೇಬೇಕು. ಧರಿಸಲಿಲ್ಲ ಅಂದರೆ ನಡೆಯೋದಿಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.